ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ KR ಹುಡುಗಿ ಮಾನಸ ಗೌಡ. ಇವತ್ತು ನಾವು ಗುಲ್ಬರ್ಗ ಹೋಗ್ತಿದ್ವಿ ಅಥವಾ ಕಲಬುರ್ಗಿಗೆ. ನಾವು ಉಳ್ಕೊಂಡಿದ್ದ ರೆಸಿಡೆನ್ಸಿಗೆ ಲಾಸ್ಟ್ ಒಂದು ಬಾಯ್ ಹೇಳಿ ಅಲ್ಲಿಂದ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಗುಲ್ಬರ್ಗ ಕಡೆಗೆ. ಹೋಗ್ತಾ ದಾರಿಲಿ ಫುಲ್ ಗ್ರೀನರೀಸ್. ನಮಗೆ ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಈ ಥರ ವ್ಯೂ ಅಲ್ಲಿ ನೋಡೋಕ್ಕಾಗಲ್ಲ, ಯಾಕಂದರೆ ಎಲ್ಲಿ ನೋಡಿದ್ರು ಟ್ರಾಫಿಕ್ಕು ವೆಹಿಕಲ್ಸ್ ಅಂತ ಇರಿಟೇಟ್ ಆಗಿರುತ್ತೆ. ಸೊ ಜರ್ನಿ ಮಾಡುವಾಗ ವಿಂಡೋ ಸೈಡ್ ಸೀಟ್ ಸಿಕ್ಕು ಸ್ವಲ್ಪ ಮೆಲೋಡಿ ಸಾಂಗು ಹಾಗೆ ಆ ಥರ ವ್ಯೂ ಸಿಕ್ಕಿದ್ರೆ ಜರ್ನಿ ಯಾವಾಗಲೂ ಬೇಜಾರಾಗಲ್ಲ. ನಮಗೆ ಆಲ್ಮೋಸ್ಟು ಜೋಳದ ಗಿಡನೇ ನೋಡಿದ್ವಿ, ಯಾಕಂದರೆ ಇಲ್ಲೆಲ್ಲ ಜೋಳದ ರೊಟ್ಟಿ ತಿಂತಾರಲ್ಲ, ಅದಕ್ಕೆ ಜಾಸ್ತಿ ಅದನ್ನೇ ಬೆಳೀತಾರೆ ಅಂತ ಅನಿಸುತ್ತೆ. ಹಾಗೆ ಆನ್ ದ ವೇ ಹೋಗ್ತಾ ಯಾವುದೋ ಬೆಂಕಿ ನೋಡಿ ಅಂದ್ಕೊಂಡ್ವಿ ಏನೋ ಆಗಿದೆ ಅಂತ, ಬಟ್ ಏನೂ ಅಲ್ಲ. ಕಬ್ಬನ್ ಗದ್ದೆಗೂ ಯಾವುದೋ ಕ್ರಾಪ್ ಬೆಳೆದಾದ್ಮೇಲೆ ಬೆಂಕಿ ಹಾಕಿದ್ದಾರೆ. ಸೊ ಹಾಗೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀವಿ. ನಾವು ಗುಲ್ಬರ್ಗಕ್ಕೆ ಹೋಗ್ತಾಯಿದ್ದೀವಿ. ನಾನು ಲಾಸ್ಟ್ ಟೈಮ್ ಮೇ ಬಿ ನಾನು ಹೋಗಿದ್ದೆ. ಸೊ ಆವಾಗ ಕೂಡ ಒನ್ ಡೇ ಏನೋ ಸ್ಟೇ ಆಗಿ ಬಂದಿದ್ದೆ, ಕೆಲಸದ ಮೇಲೆ ಹೋಗಿದ್ದೆ, ಆಫೀಸ್ ಕೆಲಸದ ಮೇಲೆ. ಆನ್ ದ ವೇ ಹೋಗ್ತಾ ಬೆಟ್ಟದ ಮೇಲೆ ವಿಂಡ್ ಮಿಲ್ ನೋಡಿದ್ವಿ. ಈಗ ವಿಂಡ್ ಮಿಲ್ ಬಗ್ಗೆ ನಾಲೆಡ್ಜ್ ಇದೆ, ಆದರೆ ಮೊದಲು ನನಗೆ ಅದಿರಲಿಲ್ಲ. ಆದರೆ ನಾನು ಚಿಕ್ಕದ್ರಲ್ಲಿ ಏನು ಅಂದ್ಕೊಂಡಿದ್ದೆ ಅಂದರೆ, ಇವ್ರು ಯಾಕೆ ಬೆಟ್ಟದ ಮೇಲೆ ಹೋಗಿ ಫ್ಯಾನ್ ಇಟ್ಟಿದ್ದಾರೆ, ಅಲ್ಲಿ ಯಾರಿಗೆ ಗಾಳಿ ಬೀಸ್ತಿರುತ್ತದು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನಂಗೆ ಗೊತ್ತಾಗುತ್ತೆ ಅಲ್ಲಿ ಯಾಕೆ ಫ್ಯಾನ್ ಇದೆ ಅಂತ ಹೇಳಿ. ಅದನ್ನು ವಿಂಡ್ ಮಿಲ್ ಅಂತ ಹೇಳ್ತಾರೆ. ಸೊ ಹಾಗೆ ವಿಂಡ್ ಮಿಲ್ನ ನೋಡಿಕೊಂಡು ಸೊ ನಮಗೆ ರಿಲೇಟ್ ಆಗೋದ್ರಿಂದ ಅದನ್ನು ಎಂಜಾಯ್ ಮಾಡಿಕೊಂಡು ವ್ಯೂನ ಅಲ್ಲಿಂದ ಮುಂದೆ ಮೂವ್ ಆದ್ವಿ. ಸೊ ಯಾರೆಲ್ಲ ಇದನ್ನು ಬೆಟ್ಟದ ಮೇಲೆ ಯಾಕೆ ಫ್ಯಾನ್ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋರಿಗೆ ಈ ಮೂಡು ಮೇ ಬಿ ಹೆಲ್ಪ್ ಆಗುತ್ತೆ. ಸೊ ನೋಡೋಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಏನೋ ವೆದರ್ನ ಚೆನ್ನಾಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟು ನರಗುಂದ ಬಿಟ್ಟು ಮುಂದೆ ಬಂದ್ವಿ. ಸೊ ಸೀಬೆಕಾಯಿ ಇತ್ತು, ತೊಗೊಂಡಿಲ್ಲ, ಬಟ್ ದಾರಿ ಉದ್ದಕ್ಕೂ ಸೀಬೆಕಾಯಿ ಮಾರ್ತಾಯಿದ್ರು. ಅದರಿಂದ ಸ್ವಲ್ಪ ಮುಂದೆ ಬಂದ್ವಿ. ಸ್ವಲ್ಪ ಕತ್ತಲೆ ಆಗ್ತಾ ಬಂತು, ಹಾಗೆ ಸನ್ಸೆಟ್ ನೋಡೋಕ್ಕೆ ನಮಗೆ ಚಾನ್ಸ್ ಸಿಕ್ತು. ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಸನ್ಸೆಟ್ಟು. ನನಗಂದು ಸನ್ರೈಸ್ ಮತ್ತು ಸನ್ಸೆಟ್ನ ವ್ಯೂ ಮಾಡೋದಂದರೆ ತುಂಬ ಇಷ್ಟ. ನಾನು ತುಂಬ ಎಂಜಾಯ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ವ್ಯೂಸು ಕಮೆಂಟ್ ಮಾಡಿ. ನಿಮಗೂ ಕೂಡ ಈ ಥರ ವ್ಯೂ ಬೇಕಂತಂದರೆ ಬೆಂಗಳೂರನ್ನ ಬಿಟ್ಟು ಸ್ವಲ್ಪ ಊರ ಕಡೆ ನೀವು ಟ್ರಾವೆಲ್ ಮಾಡಿ, ನಿಮ್ಮ ವರ್ಕ್ ಫ್ರಸ್ಟ್ರೇಷನ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಲೈಫಲ್ಲಿ ಯಾವಾಗಲೂ ನಾವು ನಮ್ಮ ಲೈಫ್ನ ನೀರು ಥರ ಇಟ್ಕೊಬಾರ್ದು, ಯಾವಾಗಲೂ ಹರಿಯೋ ನೀರು ಥರ ಇಟ್ಕೊಂಡ್ರೆ ಲೈಫ್ ತುಂಬ ಎಂಜಾಯ್ ಮಾಡ್ತೀವಿ ನಾವು ಅಂತ ಅಂದ್ಕೊತೀನಿ. ಸೊ ಹಾಗೆ ಸನ್ಸೆಟ್ನ ನೋಡ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ನಾವು ಕಲಬುರ್ಗಿಗೆ ಯಾಕೆ ಹೋಗ್ತಾಯಿದ್ದೀವಿ ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ. ನಿಮಗೆ ನಾನು ಕಲಬುರ್ಗಿಗೆ ಯಾಕೆ ಹೋಗ್ತಿದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಹಾಗೆ ವ್ಯೂ ಮಾಡ್ತಾ ನೆಕ್ಸ್ಟ್ ನಾವು ಬಂದಿದ್ದು ಬಜ್ಜಿ ತಿನ್ನೋಣ ಅಂತ ಬಳ್ಳಾರಿ ಮಸಾಲ ಮಿರ್ಚಿ ಬಜ್ಜಿ ಸ್ಟಾಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಬಜ್ಜಿ ಕೇಳಿದ್ವಿ. ಸೊ ಇಲ್ಲಿ ವೆರೈಟೀಸ್ ಆಫ್ ಬಜ್ಜಿ ಇತ್ತು. ಅದನ್ನು ಅವರು ಎಷ್ಟು ಕ್ವಿಕ್ಕಾಗಿ ಪ್ರಿಪೇರ್ ಮಾಡಿಕೊಡ್ತಾಯಿದ್ದೆ ಅಂದರೆ, ನಾವು 40 ಮೆಂಬರ್ಸ್ ಇದ್ವಿ, ಅಷ್ಟು ಜನಕ್ಕೂ ಕ್ವಿಕ್ಕಾಗಿ ಮಾಡಿಕೊಡ್ತಾಯಿದ್ರು. ಯಾರು ಏನು ಕೇಳಿದ್ರು ಅವ್ರದ್ದು ಸ್ಪೀಡ್ ಎಷ್ಟು ಚೆನ್ನಾಗಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಸೊ ಅವ್ರದ್ದು ಡೆಡಿಕೇಶನ್ ಮತ್ತು ಎಕ್ಸ್ಪೀರಿಯೆನ್ಸ್ ಅಷ್ಟು ಸ್ಪೀಡಾಗಿ ಅವ್ರು ಪ್ರಿಪೇರ್ ಮಾಡೋಕ್ಕೆ ಮೇ ಬಿ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಎಲ್ಲ ವರ್ಕ್ ಕೂಡ ಹಾಗೆ ಸ್ಟಾರ್ಟಿಂಗ್ ಕಲಿಯುವಾಗ ಅದು ಬ್ರಹ್ಮವಿದ್ಯೆ ಅನಿಸುತ್ತೆ, ಕಲಿತ ಮೇಲೆ ಹೀಗೆ ಕ್ವಿಕ್ ಆ್ಯಂಡ್ ಈಸಿ. ಹಾಗೆ ನಮ್ಮ ಕಡೆ ಕೋತಿ ವಿದ್ಯೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ ಕೆಲಸನೂ ಅಷ್ಟೇ, ಕಲಿಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಶ್ರಮ ಹಾಗೆ ಶ್ರದ್ಧೆ ಇದ್ದರೆ ಎಲ್ಲ ಯಾವುದೇ ಆದ್ರೂ ಕೂಡ ಕಲಿಬೋದು. ಸೊ ಹಾಗೆ ನಾವು ಎಲ್ಲರೂ ಬಜ್ಜಿ ತೊಗೊಂಡ್ವಿ. ಸೊ ನಮ್ಮ ಫ್ರೆಂಡ್ಸ್ನ ರಿವ್ಯೂ ಕೇಳೋಣ ಹೇಗಿದೆ ಬಜ್ಜಿ ಅಂತ, ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಲ್ವಾ. ಹೆಂಗಿದೆ ಸರ್ ಪಕೋಡ? ಪರವಾಗಿಲ್ಲ, ಚೆನ್ನಾಗಿದೆ. ಪಕೋಡ ಅಲ್ಲ ಇದು, ಮತ್ತೆ ಕಟ್ ಬಜ್ಜಿ ಅಂತಾರೆ. ಕಟ್ ಬಜ್ಜಿ. ನೆಕ್ಸ್ಟ್ ಯಾರು ಏನು ತೊಗೊಂಡಿದ್ದಾರೆ ರಿವ್ಯೂ ಕೇಳೋಣ ಎಲ್ರದ್ದು. ನೀ ಏನು ತೊಗೊಂಡಿದ್ಯಾ ಸೂರ್ಯ? ಕಟ್ ಬಜ್ಜಿ. ಹಾಂ, ಓಕೆ. ಹಾಂ, ರಘು ಸರ್ ನಿಮ್ಮದು? ಬಜ್ಜಿ. ಹಾಂ, ಆನಿಯನ್ ಪಕೋಡ. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಎಂಜಾಯ್. ರಿವ್ಯೂ ಕೊಡು, ಹೆಂಗಿದ್ಯೋ ಪಕೋಡ? ಗುಲ್ಬರ್ಗಿ. ಸೇ ಸಮಥಿಂಗ್. ಚೆನ್ನಾಗಿಲ್ಲ ನನ್ನ ಮಗ. ಹೌ ಇಸ್? ಹಾಂ,
ಕಟ್ಟುಮಿರ್ಚಿ ಹಾಂ ತಿಂದಿದ್ದೀನಿ. ಹಾಂ ಚೆನ್ನಾಗಿದೆ ಅಷ್ಟೊಂದು. ಲೊಕೇಶನ್ ಎಲ್ಲಿದೆ ಅಂದರೆ ಗದ್ದೆನಕೆರೆ ಕ್ರಾಸ್ ಹತ್ರ ಇದೆ. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮುಂದೆ ಟೀ ಕುಡಿಯೋಣ ಅಂತ ಕನ್ನಡದ ಬ್ರ್ಯಾಂಡ್ ಅಂತ ಬೆಲ್ಲದ ಸ್ಟಾಲ್ ಹತ್ರ ಬಂದ್ವಿ. ಪಕ್ಕದಲ್ಲೇ ಚುರುಮುರಿ ಹಾಗೆ ಬಜ್ಜಿ ಇದ್ದು ಅದನ್ನು ಸ್ವಲ್ಪ ತಿನ್ಕೊಂಡು ಟೀ ಕುಡ್ಕೊಂಡು ಅಲ್ಲಿಂದ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಊಟಕ್ಕೆ ಅಂತ ನಿಲ್ಲಿಸಿದ್ವು. ಊಟಕ್ಕೆ ನಾವೆಲ್ಲಪ್ಪ ಬಂದಿದ್ವಿ ಅಂದರೆ ರಾಜ್ಬಾಯ್ ಡಾಬಾ ಹತ್ರ ಬಂದಿದ್ದೀವಿ. ಇದು ಪ್ಯೂರ್ ವೆಜ್ ಹೋಟೆಲ್ಲು. ಹೊರಗಡೆಯಿಂದ ಫುಲ್ ಲೈಟಿಂಗ್ಸ್ ಇತ್ತು. ಸೊ ಅಟ್ರಾಕ್ಟಿವ್ ಹೋಟೆಲ್. ಒಳಗಡೆ ಹೋದ್ವಿ. ಸೊ ಕುತ್ಕೊಳ್ಳೋಕ್ಕೂ ಕೂಡ ಸ್ಪೇಸ್ ತುಂಬ ಚೆನ್ನಾಗಿತ್ತು, ಹಾಗೆ ಅರೇಂಜ್ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಮಗೆ ಕಾಟ್ ಮೇಲೆ ಕೂಡ ಊಟ ಮಾಡ್ಬೋದು, ಹಾಗೆ ಟೇಬಲ್ ಸರ್ವಿಸ್ ಕೂಡ ಇರುತ್ತೆ. ನಮ್ಮ ಕಂಪ್ನಿಯಿಂದ ಆಲ್ರೆಡಿ ಏನೇನು ಬೇಕು ಅಂತ ಎಲ್ಲ ಆರ್ಡ್ರು ಮಾಡಿದರು. ಕೋಲಿ ಸೋಡಾ ಆರ್ಡ್ರು ಮಾಡಿದರು. ಅದಾದಮೇಲೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಆರ್ಡ್ರು ಮಾಡಿದರು. ಇದ್ರದ್ದು ಡೀಟೇಲ್ಸ್ ನನಗಷ್ಟು ಗೊತ್ತಿಲ್ಲ. ಚುರುಮುರಿ ಆರ್ಡ್ರು ಮಾಡಿದರು. ಪನ್ನೀರ್ ಗೋಬಿ, ಆಲೂ ಗೋಬಿ, ಮಂಚೂರಿಯನ್ ಗೋಬಿ, ಹಾಗೆ ಎಷ್ಟು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇರುತ್ತೆ ಆಲ್ಮೋಸ್ಟ್ ನಾವು ಟೇಸ್ಟ್ ಮಾಡಿದ್ವಿ. ಅದಾದಮೇಲೆ ಪರೋಟ ಆರ್ಡ್ರು ಮಾಡಿದರು. ಅದ್ರ ಜೊತೆಗೆ ದಾಲ್ ಮಾಡಿದರು. ದಾಲ್ ಕೂಡ ಸ್ವಲ್ಪ ಸ್ಪೈಸಿ ಆಗಿತ್ತು, ಯಾಕಂದರೆ ನಾನು ಖಾರ ತಿನ್ನಲ್ಲ. ಸೇವ್ ಗ್ರೇವಿನೂ ಕೂಡ ಆರ್ಡ್ರು ಮಾಡಿದರು. ಅದೆಲ್ಲ ತಿಂದ್ಕೊಂಡು ಲಾಸ್ಟಲ್ಲಿ ಕರ್ಡ್ ರೈಸ್ ತಿಂದು ಅಲ್ಲಿಂದ ನಾವು ಕೈ ತೊಳೆಯೋಕ್ಕೆ ಎದ್ದು ಬಂದೆ. ಅದಾದಮೇಲೆ ಫುಲ್ ಹೋಟೆಲ್ದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರಶ್ ಕೂಡ ಇತ್ತು. ನಮಗೆ ಸಪ್ರೇಟ್ ಟೇಬಲ್ ಅರೇಂಜ್ ಮಾಡಿದ್ರು. ನಮ್ಮ ಕಂಪ್ನಿಯಿಂದ ಫಸ್ಟೇ ಇನ್ಫಾರ್ಮ್ ಮಾಡಿರೋದ್ರಿಂದ ಊಟ ಎಲ್ಲ ಮಾಡಿಕೊಂಡು ನಾವು ಫೈನಲಿ ಕಲಬುರ್ಗಿಗೆ ರೀಚ್ ಆದ್ವಿ. ಇದು ಯಾವ ಪ್ಲೇಸ್ ಅಂತ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸೊ ಯಾರಿಗೆಲ್ಲ ನಾನು ತೋರಿಸ್ತಿರೋ ಈ ಸ್ಪೆಷಲ್ ಪ್ಲೇಸ್ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದಾದಮೇಲೆ ನಾವು ಫೈನಲಿ ಹೋಟೆಲ್ನ ರೀಚ್ ಆದ್ವಿ. ನಾವು ಉಳ್ಕೊಂಡಿರೋದು ಲುಮಿನಿಯಸ್ ಗ್ರ್ಯಾಂಡ್ ಹೋಟೆಲ್. ಇದು ನಾವು ವರ್ಕ್ ಮಾಡೋ ಪ್ಲೇಸ್ಗೆ ನಿಯರ್ ಇರೋದ್ರಿಂದ ಈ ಹೋಟೆಲ್ನ ನಮ್ಮ ಕಂಪ್ನಿ ಕಡೆಯಿಂದ ಬುಕ್ ಮಾಡಿದ್ದಾರೆ. ಸೊ ವ್ಯೂ ತುಂಬ ಚೆನ್ನಾಗಿದೆ ಆಚೆಯಿಂದ ನೈಟ್ ಟೈಮು. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಳಗಡೆ ಬಂದು ಚೆಕ್-ಇನ್ ಆಗಿ ಕೀ ಇಸ್ಕೊಂಡು ರೂಮ್ ಕಡೆ ಹೋಗಿ ಬಾಗಿಲು ತೆಗೆದು ಒಳಗಡೆ ಹೋದ್ವಿ. ರೂಮ್ ನೋಡಿದ್ರೆ ಚೆನ್ನಾಗಿದೆ, ಚಿಕ್ಕದಾಗಿ ಕ್ಯೂಟಾಗಿದೆ ರೂಮು. ಹಾಗೆ ಒಂದು ರೂಮ್ದು ವೀಡಿಯೋ ಮಾಡಿಕೊಂಡು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.